ಸದ್ಗುರುಗಳ ಚರಣವನ್ನು ಹೃತ್ಕಮಲದಲ್ಲಿ ಧ್ಯಾನಿಸಿಕೊಂಡು ಅದ್ವೈತ ಸಾರ್ವಭೌಮ ಚಕ್ರವರ್ತಿ ಸಿದ್ಧಾರೂಢಪ್ಪನವರಿಗೂ ಅವರ ಕರಕಮಲ ಸಂಜಾತರಾದ ಮೌನಯೋಗಿ ಗುರುನಾಥ ಆರೂಢರಿಗೂ ಅನಂತ ದೀರ್ಘದಂಡ ನಮಸ್ಕಾರಗಳನ್ನು ಸಮರ್ಪಿಸುತ್ತಾ ಗ್ರಂಥಕರ್ತರಾದ ಪೀತಾಂಬಜಿಯವರನ್ನು ಮೊದಲು ಮಾಡಿಕೊಂಡು ಶ್ರೀಮನ್ ನಿಜಗುಣ ಶಿವಯೋಗಿಗಳವರನ್ನು ಶ್ರೀಕೃಷ್ಣ ಪರಮಾತ್ಮ ಬಸವಾದಿ ಪ್ರಮಥರನ್ನು ಎಲ್ಲ ಋಷಿಮುನಿಗಳನ್ನು ಎನ್ನ ಮಸ್ತಕದ ಮೇಲೆ ಏರಿಸಿಕೊಂಡು ಶಿವಸ್ವರೂಪಿಗಳೇ, ಮಣ್ಣಿನ ದಿವಸ ಏನು ಹೇಳಿಕೊಂಡು ಬರುವವರಾಗಿದ್ದಾರೆ ಅಂತ ಕೇಳಿದರೆ, ಪರೋಕ್ಷ ಬ್ರಹ್ಮಜ್ಞಾನಕ್ಕೆ ಹೇತು ಹೇಳ್ಯಾರ. ಸದ್ಗುರು ಸತ್ಯಶಾಸ್ತ್ರ ವಚನದಲ್ಲಿ ವಿಶ್ವಾಸಿಡುವುದರಿಂದ ಪರೋಕ್ಷ ಬ್ರಹ್ಮಜ್ಞಾನ ಆಗುತ್ತದೆ. ವೇದಗಳ ಮೇಲೆ ಗುರುಗಳ ಮೇಲೆ ಶ್ರದ್ಧಾ ಇದ್ರನ ಜ್ಞಾನ ಆಕ್ಕತಿ. ನಮಗೆ ಶ್ರದ್ಧಾ ಇರ್ಲಿಕ್ಕೆ ಹೆಂಗೆ ಜ್ಞಾನ ಆಕ್ಕತ್ರಿ? ಅದಕ್ಕೆ ಪರಮಾತ್ಮ ಶ್ರದ್ಧಾವಾನ್ ಲಭತೆ ಜ್ಞಾನಂ ತತ್ಪರ ಸಂಹಿತೇಂದ್ರಿಯ ಅಚಿರೇಣ ಗಚ್ಚತಿ ಗೀತೆಯಲ್ಲಿ ಹೇಳುವವರಾದ್ರೆ ಪರಮಾತ್ಮ. ಶ್ರದ್ಧಾ ಅಂದರೆ ಇಲ್ಲಿ ಮಥನ ಗಡಿಗಿದ್ದಂಗ್ರಿ. ಇದು ಮಥನ ಗಡಿಗೆ ಅಂದರೆ ಮೊಸರು ಐತಿ, ಕೆನೆ ಐತಿ, ಕಡಗೋಲ ಐತಿ, ಗಡಿಗೆ ಐತಿ, ಕಡೆಯವ್ರದಾರ ಹಗ್ಗ ಐತಿ. ಆ ಎಲ್ಲವನ್ನು ಹಾಕಿ ಕಡಿಯೋ ಸಂದರ್ಭದಲ್ಲಿ ಗಡಿಗೆ ಒಡೆದು ಹೋತಂದ್ರೆ ಉಪಯೋಗ ಇಲ್ಲ. ಮೊಸರಿದ್ರೂ ಉಪಯೋಗ ಇಲ್ಲ, ಕೆನೆ ಇದ್ರೂ ಉಪಯೋಗ ಇಲ್ಲ, ಕಡೆಯವ್ರಿದ್ರೂ ಉಪಯೋಗ ಇಲ್ಲ, ಹಗ್ಗಿದ್ರೂ ಉಪಯೋಗ ಇಲ್ಲ. ಅದು ಮಥನ ಗಡಿಗಿನ ಒಡಿತಂದ್ರೆ ಅತ್ತಿಂದ ಏನು ಮಾಡೋದೈತಿ? ಬೆನ್ನಿಯಲ್ಲಿ ತೆಗೆಯೋದು, ಮಜ್ಜಿಗೆಯಲ್ಲಿ ತಕ್ಕೊಳ್ಳೋದು, ಅದರಾಗಿಂದ ಚಟ್ಟಾರಿಯಲ್ಲಿ ತಕ್ಕೊಳ್ಳೋದು. ಹಂಗೆ ಸದ್ಗುರುನಾಥನ ಮ್ಯಾಲೆ ಶ್ರದ್ಧಾ ಬೇಕಿಲ್ಲೇ. ವಚನದಲ್ಲಿ, ಗುರುವಚನದಲ್ಲಿ, ಸದ್ಗುರು ಸತ್ಯಶಾಸ್ತ್ರಗಳಲ್ಲಿ, ಸದ್ಗುರು ಸತ್ಯಶಾಸ್ತ್ರಗಳಲ್ಲಿ ವಚನದಲ್ಲಿ, ಸತ್ಯಶಾಸ್ತ್ರಗಳ ವಚನದಲ್ಲಿ ವಿಶ್ವಾಸಿಡುವುದರಿಂದ ಪರೋಕ್ಷ ಬ್ರಹ್ಮಜ್ಞಾನ ಆಗುತ್ತದೆ. ಮಣ್ಣಿನ ದಿವಸ ಹೇಳಿಕೊಂಡು ಬಂದ್ರೆ ಪುಣ್ಯಾತ್ಮರೇ, ಇದೇನು ಶಾನ್ಯಾಳೇನಿಲ್ಲ, ಟೈಮ್ ಪಾಸ್, ನನ್ನನ್ನು ನಾನು ನೋಡ್ಕೊಳಕ್ಕೆ. ಆಮೇಲೆ ಏನು ಹೇಳಿದರು ಅಂತ ಕೇಳಿದರೆ, ಪರೋಕ್ಷ ಬ್ರಹ್ಮಜ್ಞಾನವು ಯಾವಾಗ ಪೂರ್ಣವಾಗುತ್ತದೆ? ಸಂಪೂರ್ಣ ಬೇಕ್ರಲ್ಲ ಅದು. ಪರೋಕ್ಷ ಬ್ರಹ್ಮಜ್ಞಾನ ಯಾವಾಗ ಪೂರ್ಣ ಆಕ್ಕತಿ ಅಂತ ಕೇಳ್ಯಾರ ಇಲ್ಲಿ. ಪರೋಕ್ಷ ಬ್ರಹ್ಮಜ್ಞಾನದ ಅವಧಿ ಹೇಳ್ಯಾರ್ರಿ. ಪರೋಕ್ಷ ಬ್ರಹ್ಮಜ್ಞಾನವು ಬ್ರಹ್ಮನಿಷ್ಠ ಗುರುಮುಖದಿಂದ ವೇದಾಂತ ಶಾಸ್ತ್ರವನ್ನು ಅನುಸರಿಸಿ ಬ್ರಹ್ಮಸ್ವರೂಪವನ್ನು ವಿಚಾರಿಸಿ ನಿರ್ಧರಿಸುವುದರಿಂದ ಪೂರ್ಣವಾಗುತ್ತದೆ. ಇಷ್ಟೆಲ್ಲ ಐತೆ ನೋಡ್ರಿ ಗದ್ದಲ. ಬ್ರಹ್ಮಜ್ಞಾನಕ್ಕೆ ಬಂದ್ರೆ ಇಷ್ಟೆಲ್ಲ ಗದ್ದಲ ಐತಿ. ಪರೋಕ್ಷ ಬ್ರಹ್ಮಜ್ಞಾನವು ಬ್ರಹ್ಮನಿಷ್ಠ ಇರಬೇಕು. ಸದ್ಗುರುಗಳು ಬ್ರಹ್ಮನಿಷ್ಠತ್ವ ಇರಬೇಕು. ಶ್ರೋತ್ರತ್ವ, ಬ್ರಹ್ಮನಿಷ್ಠತ್ವ. ಜಗತ್ತಿನಲ್ಲಿ ಗುರುಗಳು ಭಾಳ ಮಂದಿ ಇದ್ದಾರೆ. ಗುರುಗಳು ಭಾಳ ಮಂದಿ ಇದ್ದಾರೆ. ಆರು ತೆರನಾಗಿ ಭಾವಕ್ಕರಿಗನುಗುಣವಾಗಿ ಎತ್ತ ನಿಜಗುಣ್ರಿ. 6 ಥರ ಗುರುಗಳು ಅದಾರತ್ತ. ಅವರು ಯಾರು?
ನಿಷೇಧ ಗುರು, ಕಾಮ್ಯ ಗುರು, ಸೂಚಕ ಗುರು, ವಾಚಕ ಗುರು, ಕಾರಕ ಗುರು, ವಿಹಿತ ಗುರು. ಜಗತ್ತಿನಲ್ಲಿ ಎಷ್ಟು ಮಂದಿ ಅದಾರಂದ್ರೆ 6 ತೆರನಾಗಿದಾರತ್ತ ಗುರುಗಳು. ಅದಕ್ಕೆ ಏನು ಹೇಳಿದ್ರಿಲ್ಲೇ, ಬ್ರಹ್ಮನಿಷ್ಠತ್ವ ಇರಬೇಕಿಲ್ಲಿ ಗುರುಗಳು. ಸದ್ಗುರು ಬ್ರಹ್ಮನಿಷ್ಠತ್ವ, ಎಲ್ಲ ವೇದವಾಕ್ಯಗಳನ್ನು ಅದರ ಸಾರವನ್ನು ತಿಳಿದಿರ್ಬೇಕು. ಯಾರಂಗತ್ತು ಕೇಳಿದ್ರೆ ಘಟಪ್ರಭಾಪ್ಪ ಅವರು ಬಹಳ ಕರುಣಾಶಾಲಿಗಳು, ಮುಮುಕ್ಷದ ಹಿತಚಿಂತಕರು. ಎಂಥ ಕಲ್ಲಿದ್ದರೂ ಒಡ್ಡ ಏನು ಮಾಡ್ತಾನಂದ್ರೆ ಅದನ್ನು ಕಟದ ಮೂರ್ತಿ ಮಾಡ್ತಾನೆ. ಅಂಥ ಮೂರ್ತಿಯನ್ನು ಜ್ಞಾನಿಗಳನ್ನು ಮಾಡತಕ್ಕಂಥ ಕರುಣಾಮಯಶಾಲಿಗಳು, ಮುಮುಕ್ಷದ ಹಿತಚಿಂತಕರಾಗಿರುವ ಆ ಸದ್ಗುರುನಾಥರು ಎಲ್ಲವನ್ನ ಎಳಿಗೆಳಿ ಬಿಚ್ಚಿ ಎಲ್ಲವನ್ನ ತಿಳಿಸ್ಕೊಡ್ತಾರೆ ಪುಣ್ಯಾತ್ಮರೇ. ಅಷ್ಟ ವೇದಿಕೆ ಮೇಲೆ 4 ಮಾತು ಹೇಳಿ ಬಿಡಂಗಿಲ್ಲ ಅವರು ಎಲ್ಲರಿಗತೆ. ಯಾರು ಕುಂಡ್ರಾಕ ಬರ್ತಾರಲ್ಲ ಗ್ರಂಥ ತಗೋರೆ, ಆ ಮಾತಿಲ್ಲದ ಮತ್ತೊಂದು ಮಾತನ್ನ ಇಲ್ಲ ಅವರು. ಅಂಥ ಬ್ರಹ್ಮನಿಷ್ಠತ್ವ ಅವ್ರಂತೇಲಿ ಐತಿ. ಅಂಥ ಶ್ರೋತ್ರೀಯ ಬ್ರಹ್ಮನಿಷ್ಠ ಸದ್ಗುರು ಇರಬೇಕು. ಸತ್ಯಶಾಸ್ತ್ರ ವಚನಗಳನ್ನು ಗುರುಮುಖದಿಂದ ವೇದಾಂತ ಶಾಸ್ತ್ರವನ್ನು ಅನುಸರಿಸಿ ಬ್ರಹ್ಮಸ್ವರೂಪವನ್ನು ವಿಚಾರಿಸಿ ನಿರ್ಧರಿಸುವುದರಿಂದ ಪೂರ್ಣವಾಗುತ್ತದೆ. ವಿಚಾರ ಮಾಡಬೇಕಲ್ರಿ ಇಲ್ಲಿ. ವಿಚಾರೇಣ ಕೃತೋ ಬಂದ ವಿಚಾರೇಣ ನಿವೃತ್ತತೆ. ಇಲ್ಲಿ ವಿಚಾರ ಮಾಡಲಾರ್ದ ತಿಳಿಯಂಗಿಲ್ಲ. ತಿಳಿತೈತೇನ್ರಿ ಅಂದ್ರೆ ತಿಳಿದಿಲ್ಲ, ವಿಚಾರ ಮಾಡಬೇಕಾಕತ್ತಿಲ್ಲೇ. ಆ ವಿಚಾರ ಮಾಡುವುದರಿಂದ ಏನಾಗುತ್ತದೆ ಅಂತ ಕೇಳಿದ್ರೆ, ಪೂರ್ಣವಾಕ್ಯ ನಿರ್ಧರಿಸುವುದರಿಂದ ಪೂರ್ಣವಾಗುತ್ತದೆ ಅಂತ ತಿಳ್ಕೊಂಡು ಬಂದಾರೆ ಇಲ್ಲಿ. ಬ್ರಹ್ಮಕ್ಕೆ ಭಿನ್ನವಾದ ಆತ್ಮಜ್ಞಾನವು ಮೋಕ್ಷಕ್ಕೆ ಹೇತು ಎನಿಸ್ತದೆ. ಹೇತು ಇದು. ಪರೋಕ್ಷ ಬ್ರಹ್ಮಜ್ಞಾನದ ತತ್ವಮಸಿ ಮಹಾವಾಕ್ಯಗತ ತತ್ಪದಾರ್ಥವನ್ನು ಬೋಧಿಸುವುದರಿಂದ ಪರೋಕ್ಷ ಬ್ರಹ್ಮಜ್ಞಾನವು ಅದ್ವೈತ ಜ್ಞಾನದಲ್ಲಿ ಉಪಯೋಗವುಳ್ಳುದು ಎನಿಸುತ್ತದೆ. ಇದು ಉಪಯೋಗ ಅಕ್ಕತಿ ಅಂತ ತಿಳ್ಕೊಂಡು ಬಂದಾರೆ. ಪರೋಕ್ಷ ಬ್ರಹ್ಮಜ್ಞಾನ ತತ್ವಮಸಿ ಮಹಾವಾಕ್ಯಗತ ತತ್ಪದಾರ್ಥವನ್ನು ಬೋಧಿಸುವುದರಿಂದ ಪರೋಕ್ಷತ್ವವು ಅದ್ವೈತ ಜ್ಞಾನದಲ್ಲಿ ಉಪಯೋಗವುಳ್ಳುದೆನಿಸುತ್ತದೆ. ಇದು ಉಪಯೋಗ ಬರ್ತೈತಿ ಅಂತ ಹೇಳ್ಯಾರ. ಇನ್ನು ಪರೋಕ್ಷ ಬ್ರಹ್ಮಜ್ಞಾನ ಅಂದರೇನು? ಅಪರೋಕ್ಷ. ಈಗ ಪರೋಕ್ಷ ಬ್ರಹ್ಮಜ್ಞಾನಗ 4 ಆದವ. ಅದು ಸ್ವರೂಪ, ಹೇತು, ಫಲ, ಅವಧಿ 4 ಹೇಳಿಕೊಂಡು ಬಂದ್ರೆ ಪುಣ್ಯಾತ್ಮರೇ. ಇನ್ನು ಮೇಲೆ ಅಪರೋಕ್ಷ ಬ್ರಹ್ಮಜ್ಞಾನ ಅಂದರೇನು? ಪರೋಕ್ಷ ಜ್ಞಾನದ ಗೊತ್ತಾತ್ರಿ, ಇನ್ನು ಅಪರೋಕ್ಷ ಜ್ಞಾನದ ಗೊತ್ತಾಗಬೇಕಲ್ಲ. ಅಪರೋಕ್ಷ ಬ್ರಹ್ಮಜ್ಞಾನ ಅಂದ್ರೆ ಏನು ಪ್ರಶ್ನೆ ಮಾಡ್ಯಾರಿಲ್ಲಿ. ಸಚ್ಚಿದಾನಂದ ಸ್ವರೂಪ ಬ್ರಹ್ಮವೇ ನಾನು ಹೀಗೆ ತಿಳಿಯತಕ್ಕದ್ದೇ ಅಪರೋಕ್ಷ ಬ್ರಹ್ಮಜ್ಞಾನವೆನಿಸುತ್ತದೆ.
ಪರೋಕ್ಷ ಬ್ರಹ್ಮಜ್ಞಾನ ಸಚ್ಚಿದಾನಂದ ಸ್ವರೂಪನಾದನು. ಸಚ್ಚಿದಾನಂದ ಸ್ವರೂಪ ನಾ ಅದನ್ನತ್ತ ತಿಳ್ಕೊಳ್ಳೋದಕ್ಕೆ ಪರೋಕ್ಷ ಬ್ರಹ್ಮಜ್ಞಾನ ಅಂತೇಳ್ಯಾರ. ಇಲ್ಲಿ ಹೆಂಗೆ ತಿಳಿದಂದ್ರೆ ನಮಗೆ ತಿಳಿಯಾಕ ಬರೋದಿಲ್ರಿ. ಹೆಂಗೆ ತಿಳಿದು ನೀವು ಕೇಳಿದ್ರೆ, ಶರೀರ ಮೊದಲ ನೀನಲ್ಲ, ಶರೀರವು ನೀನಲ್ಲ, ಪಂಚಮಹಾಭೂತಗಳ ಶರೀರ ಐತಿದು. ಇದು 25 ತತ್ವಗಳಿಂದ ಕೂಡಿರ್ತಕ್ಕಂಥ ಶರೀರ ಇದು. ಆಕಾಶ, ವಾಯು, ತೇಜ, ಜಲ, ಪೃಥ್ವಿ. ಹಿಂಗಂದ್ರೆ ನಮಗೆ ತಿಳಿಯಂಗಿಲ್ರಿ, ನಮಗೆ ಗೊತ್ತಿಲ್ಲ, ಶಾಸ್ತ್ರ ಕೇಳಿ ಅಂತ ನೀವು ಅಂದ್ರೆ ಆಕಾಶರ ಗೊತ್ತಾಕತ್ತಿಲ್ರಿ. ವಾಯು ಅಂದ್ರೆ ಗಾಳಿ, ಅಗ್ನಿ, ಜಲ, ಪೃಥ್ವಿ ಅಂದ್ರೆ ಜಲ ಅಂದ್ರೆ ನೀರ, ಪೃಥ್ವಿ ಅಂದ್ರೆ ಭೂಮಿ. ಈ 5 ಪದಾರ್ಥಗಳಿಂದ ಕೂಡಿರ್ತಕ್ಕಂಥ ಶರೀರ ಇದು. ಇದಕ್ಕೆ ಪಂಚಮಹಾಭೂತಗಳ ಶರೀರ ಅಂತ ತಿಳ್ಕೊಂಡು ಬಂದಾರೆ. ಇದಕ್ಕೆ ಏನದಾವ್ರಿ ಅಂತ ಕೇಳಿದ್ರೆ ಮತ್ತೆ 5 ಅದಾವ. ಆಕಾಶದ್ದು 5 ಅದಾವ, ವಾಯುನು 5 ಅದಾವ, ಅಗ್ನಿಯು 5 ಅದಾವ, ಜಲದ್ದು 5 ಅದಾವ, ಪೃಥ್ವಿಯು 5 ಅದಾವ. ಎಷ್ಟಾತ್ರೆ 5? 25 ತತ್ವಗಳಿಂದ ಕೂಡಿರ್ತಕ್ಕಂಥದ್ದು. ಆಕಾಶದ್ದು ಯಾವಪ್ಪ ಅಂತ ಕೇಳಿದ್ರೆ, ಆಕಾಶದ್ದು ಕಾಮ, ಕ್ರೋಧ, ಲೋಭ, ಮೋಹ, ಕಾಮ, ಕ್ರೋಧ, ಲೋಭ, ಮೋಹ, ಮದ. ಕಾಮ, ಕ್ರೋಧ, ಶೋಕ. ಇಲ್ಲಿದಾವ ನೋಡ. ಕಾಮ, ಕ್ರೋಧ, ಶೋಕ, ಮೋಹ, ಭಯ. ಇವು 5 ರೀ. ಆಕಾಶದ್ದು ಇವು 5. ನಾನು ಈಟೀಟ ಒಂದೊಂದು ಅಕ್ಷರ ಎಡ್ಡೆಡ ಬರ್ಯಾಕೆ ಬರ್ತಿರ್ಕಿಲ್ಲ. ಭಾಳ ಎಡ್ಡೆಡ್ಡು ಅಕ್ಷರ ಬರ್ಕೊಂಡು ಬರ್ತೀನಿ ನಾನು. ಹಂಗೆ ಬರ್ಕೋರಿ ನೀವು. ಆಕಾಶದ್ದು ಯಾವುವು? ಕಾಮ, ಕ್ರೋಧ, ಶೋಕ, ಮೋಹ, ಭಯ. ಆಕಾಶದ್ದು 5. ಇನ್ನು ಮುಂದೆ ವಾಯುನು ಯಾವ್ರಿ? ಪ್ರಸಾಹರಣ, ಧಾವನ, ವಲನ, ಚಲನ, ಆಕುಂಚನ. ಇವು 5 ರೀ ವಾಯುವಿನ. ಇನ್ನು ಅಗ್ನಿವು ಯಾವ? ಕ್ಷುಧ, ತೃಷ, ನಿದ್ರಿ, ಕಾಂತಿ, ಆಲಸ್ಯ. ಇವು 5 ರೀ ಅಗ್ನಿವಿವು. ಜಲದ್ದು ಯಾವ್ರಿ? ಶುಕ್ರ, ಶೋಣಿತ, ವೀರ್ಯ, ಮೂತ್ರ, ಬೆವರ. ಇವು 5 ರೀ ಜಲದ್ದು. ಪೃಥ್ವಿ ರೋಮ, ತ್ವಚ, ನಾಡಿ, ಮಾಂಸ, ಅಸ್ಥಿ. ಈ 25 ತತ್ವಗಳಿಂದ ಕೂಡಿರ್ತಕ್ಕಂಥ ಈ ಶರೀರ ನಂಬದಲ್ಲೇ. ಇನ್ನು ಪಂಚ ಜ್ಞಾನೇಂದ್ರಿಯ 5 ಅದಾವ, ಪಂಚ ಕರ್ಮೇಂದ್ರಿಯ 5, ಪಂಚ ಪ್ರಾಣ 5. ಜ್ಞಾನೇಂದ್ರಿಯವು ಯಾವುವು? ಶ್ರೋತ್ರ, ತ್ವಚ, ಚಕ್ಷು, ಜೀವ, ಗ್ರಹಣ. ಇವು ಪಂಚ ಜ್ಞಾನೇಂದ್ರಿಯ ಇರ್ತಾರೆ. ಇವು ಜ್ಞಾನ ಮಾಡ್ಕೋತಾವ. ಇವು
ತ್ವಚ ಇದ್ದಲ್ಲೇ ಜ್ಞಾನ ಮಾಡ್ಕೋತೈತೆ. ಶೀತ ಉಷ್ಣ ಅನ್ನೋದು ಇದಕ್ಕೆ ಗೊತ್ತೈತೆ. ಆಮೇಲೆ ಘ್ರಾಣೇಂದ್ರಿಯ ಸುಗಂಧ ದುರ್ಗಂಧ ನೋಡ್ತತಿ. 6 ಪ್ರಕಾರ ರಸವನ್ನು ನೋಡ್ತತಿದ. ಶಬ್ದ ಏಕಾಡಿಂದ ಶಬ್ದ ಬರ್ತತಿ, ಕಿವಿ ಕೇಳ್ತತಿ, ಶ್ರೋತಿರ್ತಾರೆ ಅದಕ್ಕೆ. ಇನ್ನು ಒಳಗಿರು ಯಾವ್ರಿ ಅಂದ್ರೆ ಪ್ರಾಣ ಅಪಾನ ಸಮಾನ ಉದಾನ ವ್ಯಾನ. ಇನ್ನು ಪಂಚಕರ್ಮೇಂದ್ರಿಯ ವಾಕ್ ಪಾಣಿ ಅಂದ್ರೆ ಕೈಯ, ಉಪಸ್ಥ ಗುದ ಪಂಚಕರ್ಮೇಂದ್ರಿಯವು. ಮನಸ್ಸ ಬುದ್ಧಿ ಚಿತ್ತ ಅಹಂಕಾರನೂ ನಾನಲ್ಲ, ಸೂಕ್ಷ್ಮ ದೇಹವು ಅಲ್ಲಿ ವರ್ತಿಸ್ತಾವ. ಅವನು ನಾನಲ್ಲ. ಮತ್ತು ಇವೆಲ್ಲ ನಾನಲ್ಲ ಅಂದ್ರೆ ಮತ್ತು ನಾ ಯಾರದನು? ನೀ ಪರಬ್ರಹ್ಮ ವಸ್ತು ಇದ್ದಿ, ಎಲ್ಲವನ್ನ ಅರಿಯತಿಯಲ್ಲ. ಇದು ಕಟ್ಟಿಗೆ, ಇದು ಕಲ್ಲ, ಎಲ್ಲ ಅರಿತೀನಿ. ಆ ಅರಿವೇನದಿಯಲ್ಲ ಅದೇ ಪರಮಾತ್ಮ. ನೋಡವಷ್ಟಣ ಮಾಡವಲ್ಲ. ಇವು ತಮ್ಮ ಕ್ರಿಯೆಗಳನ್ನು ಮಾಡ್ತಾವೆ. ಇವು ಕೈಗಳ ಕೆಲಸ ಮಾಡ್ತಾವೆ, ಕಾಲುಗಳು ಅಡ್ಡಾಡ್ತಾವೆ, ಕಣ್ಣುಗಳು ರೂಪ ನೋಡ್ತಾವೆ, ಇವ ಸುಗಂಧ ದುರ್ಗಂಧ ನೋಡ್ತಾವೆ. ತಮ್ಮ ಕ್ರಿಯೆಗಳನ್ನು ತಾವು ಮಾಡ್ತಾವ. ಇದು ಯಾವೂ ನಾನಲ್ಲ, ಇವು ನನ್ನೂ ಅಲ್ಲ. ನಾ ಇರುವುದೇನ ಪರಬ್ರಹ್ಮ ವಸ್ತು. ಸದ್ಗುರುನಾಥ್ ಹಿಂಗೆ ತಿಳಿಸ್ಕೊಡ್ತಾರೆ. ಅಪರೋಕ್ಷ ಬ್ರಹ್ಮಜ್ಞಾನ ಆಗಬೇಕಾಗಿತ್ತಂದ್ರೆ ಹಿಂಗೆ ತಿಳಿಸ್ಕೊಡ್ತಾರೆ ಅವ್ರು. ನೋಡಪ್ಪ, ಇವು ಯಾವೂ ನೀನಲ್ಲದ. ನೀ ಏನದಿಪ್ಪ ಅಂದ್ರೆ ಏನು ಅರಿಯತಿಯಲ್ಲ ಅಂಥ ಅರು ಸ್ವರೂಪ ಪರಮಾತ್ಮನ ನೀನಿದ್ದಿ, ಪರಬ್ರಹ್ಮ ವಸ್ತು ನೀನಿದ್ದಿ. ಸದ್ಗುರುನಾಥ ಇದನ್ನು ಹೇಳಿ ಕೊಟ್ಟಾಗ ಏನಕ್ಕತಿ? ಹಂಗಾದ್ರೆ ಸಚ್ಚಿದಾನಂದ ಸ್ವರೂಪ ಬ್ರಹ್ಮವೇ ನಾನು, ಹಿಂಗೆ ತಿಳಿಯತಕ್ಕದ್ದೇ ಅಪರೋಕ್ಷ ಬ್ರಹ್ಮಜ್ಞಾನ ಎನಿಸುತ್ತದೆ. ಹಿಂಗೆ ತಿಳ್ಕೊಳ್ಳೋದಕ್ಕನ ಅಪರೋಕ್ಷ ಬ್ರಹ್ಮಜ್ಞಾನ ಅನ್ನಿಸ್ತೈತ್ರಿ. ಶಾನ್ಯಾಳ ಇಲ್ಲಿದ ಸುಮ್ಮಷ್ಟ ಒಬ್ಬಕ್ಕೆ ಇರ್ತನ. ಹಿಂಗೆ ತಿಳ್ಕೊಳ್ಳೋದನ ನಮ್ದು, ಹುಡುಕಿದೇನಿಲ್ಲ. ಇಷ್ಟು ತಿಳಿತಪ್ಪ ಅಂತಂದ್ರೆ ಇಷ್ಟು ತಿಳ್ಕೊಂಡ್ರೆ ಏನು ಮಾಡ್ತೀವಿ ನಾವು? ನಿನ್ನಲ್ಲಿಯೂ ನಾನು ಅದನು, ಅಲ್ಲಿಯೂ ನಾನು ಅದನು, ಸರ್ವತ್ರಲ್ಲಿಯೂ ಪರಮಾತ್ಮನನ್ನು ಕಾಣ್ತೀವಿ ನಾವು. ಒಬ್ಬರಲ್ಲಿ ಅಲ್ಲ, ಸರ್ವತ್ರರಲ್ಲಿ ಪರಮಾತ್ಮನ ಕಾಣುವಂಥ ಏನು ಬರ್ತೈತಿ? ಇಂಥ ಭಾವ ಬರ್ತೈತಿ ನಮಗೆ. ಅಲ್ಲಿಯೂ ನಾನು ಅದನ್ನಲ್ಲ, ಶರೀರ ನಂಬದಲ್ಲ, ಅದ್ರೊಳಗೂ ನಾನು ಅದನು, ಪ್ರಾಣಿ ಪಕ್ಷಿ ಒಳಗೂ ನಾನು ಅದನು, ಎಲ್ಲ ಕಡೆ ನಾನು ಅದನ್ನತ್ತ ತಿಳ್ಕೊಳ್ಳೋದಕ್ಕನ ಅಪರೋಕ್ಷ ಬ್ರಹ್ಮಜ್ಞಾನ ಅಂತ ತಿಳ್ಕೊಂಬಂದಾರ ಪುಣ್ಯಾತ್ಮರೇ. ಈ 2 ಪುಷ್ಪಗಳನ್ನು ಸದ್ಗುರುನಾಥನ ಪಾದದ ಮೇಲಿಟ್ಟು ಮುಗಿಸ್ತಾ ಇದ್ದೇನೆ. ತತ್ಸತ್.